ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ನೈಟ್ ಬಂದುಬಿಟ್ಟು 7 ಗಂಟೆ 7:15 ಆಗಿರಬೇಕು. ನಾನು ಟೈಮೆಲ್ಲ ನೋಡಲ್ಲ, ನಾನು ಸುಮ್ಮನೆ ವೀಡಿಯೋ ಮಾಡ್ತಾಯಿರ್ತೀನಿ ಅಷ್ಟೇ. ಟೈಮೆಲ್ಲ ನಾನು ನೋಡಲ್ಲ. ಒಬ್ಬರು ಟೈಮ್ ನೋಡ್ತಾರೆ, ನಾನು ಟೈಮ್ ನೋಡಲ್ಲ. ಯಾವುದೋ ಒಂದೊಂದು ವೀಡಿಯೋದಲ್ಲಿ ಟೈಮ್ ನೋಡ್ತೀನಿ ಅಷ್ಟೇ, ಎಲ್ಲ ವೀಡಿಯೋದಲ್ಲೂ ನಾನು ಟೈಮ್ ನೋಡಲ್ಲ. ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು ಮೊಟ್ಟೆ ತರಿಸಿದ್ದೀನಿ. ಮೊಟ್ಟೆ ತರಿಸಿ ಈರುಳ್ಳಿ ಇತ್ತು ಸ್ವಲ್ಪ, ಅದು ಚಿಕ್ಕ ಚಿಕ್ಕ ಈರುಳ್ಳಿ ಅದೆಲ್ಲ ಹಚ್ಕೊತಾ ಇದ್ದೀನಿ ಆಮ್ಲೆಟ್ಗೆ ಚೆನ್ನಾಗಿರುತ್ತೆ ಅಂತ. ಆಮ್ಲೆಟ್ ನಾನು ಜಾಸ್ತಿ ಮಾಡೋದೇ ಇಲ್ಲ, ನನ್ನ ಮಗ ತಿನ್ನಲ್ಲ ಆಮ್ಲೆಟು. ಆದ್ರೂ ಇವತ್ತು ಮಾಡ್ತೀನಿ ಕಣಪ್ಪ ಅಂದೆ. ಅಂದರೆ ಮೊಟ್ಟೆ ಹುರಿಯೋಕ್ಕೆ ಏನು ಗೊತ್ತಾ, ತೆಂಗಿನಕಾಯಿ ಇರಲಿಲ್ಲ, ಮತ್ತು ಅದಕ್ಕೇ ನಾನು ಮೊಟ್ಟೆ ಹುರಿಯೋಕ್ಕೆ ತೆಂಗಿನಕಾಯಿ ಇರಬೇಕು. ತೆಂಗಿನಕಾಯಿಗೆ ತಾಂಬ ಅಂತ ಕಳಿಸಿದ್ದೆ. ತೆಂಗಿನಕಾಯಿ 60 ರೂಪಾಯಿ ಅಂತ ಹೇಳಿದ್ರಂತೆ, ಅದಕ್ಕೆ ನಾನು ಬೇಡ ಬಾರಪ್ಪ ಅಂದೆ. ನೋಡಿ, ತೆಂಗಿನಕಾಯಿ ರೈಟ್ ಕಮ್ಮಿನೇ ಆಗಿಲ್ಲ, ಆದ್ರೂ ಇಲ್ಲಿ ಅಂಗಡಿಗಳಲ್ಲಿ 55 ರೂಪಾಯಿ 60 ರೂಪಾಯಿ ತಾಂತಾರೆ ತೆಂಗಿನಕಾಯಿಗೆ. ರೇಟ್ ಕಮ್ಮಿ ಆಗೈತೋ ಇಲ್ವೋ ಗೊತ್ತಿಲ್ಲ. ನಾನು ಮಾರ್ಕೆಟ್ಗೆ ಹೋದರೆ ನಾನು ಅಲ್ಲೇ ತಂದು ಇಟ್ಕೊಂಬಿಡ್ಬೇಕು ಅಂದ್ಕೊಂಡಿದ್ದೀನಿ. ಇವಾಗ ಇನ್ನೇನಾದರೂ ಮಾರ್ಕೆಟ್ಗೆ ಹೋದರೆ ಅಲ್ಲೇ ತಗೊಂಬರ್ತೀನಿ. ಅದಕ್ಕೆ ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಹಚ್ಕೊತಾ ಇದ್ದೀನಿ. ನಾನು ಒಂದು ವಿಷಯ ಹೇಳಬೇಕು. ನಾನು ಒಂದು ಬೆಳಗ್ಗೆ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ, ಒಂದು ವೀಡಿಯೋ ನೋಡಿದೆ. ಅದು ಏನಪ್ಪ ಅಂದರೆ, ದೊಡ್ಡಬಳ್ಳಾಪುರದ ಹತ್ರ ಮುತ್ತೂರು ಅಂತ. ಅಲ್ಲಿ ಎಲ್ಲ ಮುತ್ತೂರು ಅಂದರೆ ಕೇಳಿರ್ತೀರ, ದೊಡ್ಡಬಳ್ಳಾಪುರ ಸೈಡ್ಗೆಲ್ಲ ಗೊತ್ತಿರುತ್ತೆ ಊರ ಹೆಸರು. ಹಂಗಾಗಿ ನಾನು ಅದನ್ನು ವೀಡಿಯೋ ನೋಡಿದೆ. ಯಾರೋ ಅದು ಗಣೇಶನ ವಿಸರ್ಜನೆ ಮಾಡ್ತಾರಲ್ಲ, ಅಂದರೆ ಬಿಡಕ್ಕೆ ಹೋಗ್ತಾರಲ್ಲ, ಅವಾಗೇನೋ ಅದು ಆಗಿರೋದಂತೆ, ಅದು ಘಟನೆ. ಅಲ್ಲಿ ಒಬ್ಬರು ಪೊಲೀಸವ್ರಿಗೆ ಒಂದು ಕೈ ಪೂರ್ತಿ ಫುಲ್ ಎಲ್ಲ ಬ್ಲಡ್ ಬಂದ್ಬಿಟ್ಟೈತೆ ಈಚೆ. ಆಮೇಲೆ ಬ್ಲಡ್ಡಲ್ಲೆಲ್ಲ ನೋಡೋಕ್ಕೆ ಆಗ್ತಿಲ್ಲ ಅವ್ರ ಕೈ. ನನಗೆ ನೋಡಿದ ತಕ್ಷಣವೇ ಒಂಥರ ಭಯ ಆಗೋಯ್ತು. ಆಮೇಲೆ ಏನಪ್ಪ ಈ ಥರ ಆಗ್ಬಿಟ್ಟೈತೆ ಕೈ ಅಂತ. ನಿಜವಲ್ಲ ಅವ್ರು ಎಷ್ಟು ದಿನ ಬೇಕಾ ಕೈ ರೆಡಿ ಮಾಡಿಸ್ಕೊಳಕ್ಕೆ ನನಗಂತೂ ಗೊತ್ತಿಲ್ಲ. ಅದ್ರ ಕೈಯೆಲ್ಲ ಒಂಥರ ಆಗೋಗ್ಬಿಟ್ಟಿತ್ತು. ಆಮೇಲೆ ಶರ್ಟೇ ಇಲ್ಲ, ಎಲ್ಲ ಒಂಥರ ಅವ್ರು ಅದೆಷ್ಟು ನೋವು ತಿಂದವ್ರ ಪೊಲೀಸ್ನವರು, ಅವ್ರಿಗೆ ಆ ನೋವು ತಿಂದವ್ರಿಗೆ ಗೊತ್ತಿರುತ್ತೆ. ಆಮೇಲೆ ಒಂದು 4 ಜನಕ್ಕೇನೋ ಗಾಯ ಆಗೈತೆ, ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡವ್ರೆ ಅಂದಂಗಾಯ್ತು ಅಂತ ಹೇಳ್ತಿದ್ರು. ಮತ್ತು ಒಬ್ಬ ಮಗ ಸತ್ತೋಗವನೆ, ಒಂದು ಹುಡುಗ ಸತ್ತೋಗವನೆ ಅಂತ ಹೇಳ್ತಾಯಿದ್ರು. ಆ ಮಗು ಪಾಪ ಎಷ್ಟು ನೋವು ತಿನ್ಕೊಂಡು ಸತ್ತೋಯ್ತೋ ಗೊತ್ತಿಲ್ಲ. ನಿಜವಾಗ್ಲೂ ದಯವಿಟ್ಟು, ನಾನು ಹೆಚ್ಚಿಗೆ ಇದ್ರ ಬಗ್ಗೆ ಹೇಳಲ್ಲ, ಎಲ್ಲ ನೋಡಿರ್ತೀರ ಅದನ್ನು ರೀಲ್ಸಲ್ಲೆಲ್ಲ. ದಯವಿಟ್ಟು ಯಾರೆಲ್ಲ ಗಣಪತಿ ಬಿಡೋ ಹತ್ರ ಹೋಗ್ತೀರ, ಮಕ್ಕಳನ್ನ ಕರ್ಕೊಂಡು ದಯವಿಟ್ಟು ಹೋಗ್ಬೇಡ್ರಿ. ಆಮೇಲೆ ಪಟಾಕಿ ಹೊಡಿಯೋದ ಹತ್ರ ಮತ್ತು ಮಕ್ಕಳನ್ನಂತೂ ನಿಲ್ಲಿಸ್ಲೇಬೇಡ್ರಿ. ಯಾಕಂದರೆ ನೀವು ಜನಗಳು ಅವರ ಇಲ್ವಂತ ಏನೂ ನೋಡಲ್ಲ. ಪಟಾಕಿ ಹೊಡಿಯೋರು ಅವ್ರಿಗೇನು ಸಂಭ್ರಮ ಪಡ್ಬೇಕು ಅಷ್ಟೇ. ಒಂದು ದಿನ ಖುಷಿ ಪಟ್ಬಿಡ್ಬೇಕು ಅವ್ರು. ಯಾರೆಲ್ಲನೇ ಏನಾನ ಆಗೋಗ್ಬಿಡ್ಲಿ, ಯಾರ ಮನೆ ಸಾವನ ಆಗಲಿ, ಯಾರ ಮನೆಗೆ ಏನಾನ ಆಗೋಗ್ಬಿಡ್ಲಿ, ಯಾರ ಮಕನನ್ನು ಸುಟ್ಟೋಗ್ಲಿ, ಕೈ ಕಾಲನ್ನು ಹೊಲ್ಟೋಗ್ಲಿ, ಅಂದರೆ ಅವ್ರು ಸಂಭ್ರಮ ಪಡಬೇಕು ಅಷ್ಟೇ. ನಾನು ಇದನ್ನು ಸುಮಾರು ವರ್ಷದಿಂದ ನೋಡ್ಕೊಂಡು ಬಂದಿರೋದಕ್ಕೆ ನಾನು ಹೇಳ್ತಾ ಇರೋದು. ನಿಜವಾಗ್ಲೂ ನಂಗೆ ಬೇಜಾರಂದರೆ ಬೇಜಾರಾಗೋಯ್ತು. ಮಗು ಸತ್ತೋಯ್ತಲ್ವಾ, ಆ ಸಾವಿಗೆ ಯಾರು ಹೊಣೆ ಇವತ್ತು? ನೀವು ಒಂದು ದಿವಸ ಖುಷಿಗೋಸ್ಕರ ನೀವು ಗಣೇಶನ್ನ ಬಿಟ್ಬಿಟ್ರಿ, ಗಣೇಶನ ತಂದ್ರಿ ಬಿಟ್ರಿ, ಓಕೆ. ಆದರೆ ಆ ಮಗನ ಸಾವಿಗೆ ಯಾರು ಹೊಣೆ? ಯಾರು ಇವಾಗ ಕೊಡ್ತೀರಾ ಮಗನ ಸಾವನ್ನ? ಆ ಮಗಿನ ಉಸಿರ, ಆ ಮಗಿನ ಜೀವನ ವಾಪಸ್ ತಂದು ಕೊಡ್ತೀರಾ? ಒಬ್ಬ ಮನುಷ್ಯನ ಜೀವ ತೆಗಿಯೋ ಮಟ್ಟಕ್ಕೆ ಪಟಾಕಿ ಹೊಡಿತಾರೆ ಅಂದರೆ, ನಿಜವಾಗ್ಲೂ ರೋಡಲ್ಲೂ ಸಹ ಮೇನ್ ರೋಡ್ಗಳಲ್ಲೇ ಪಟಾಕಿಗಳು ಹೊಡಿತಾರೆ. ಅದು ಯಾರು ಪರ್ಮಿಷನ್ ಕೊಡ್ತಾರೋ ಏನು ಕತೆನೋ ಗೊತ್ತಿಲ್ಲ. ಜನಗಳು ನಿಜವಾಗ್ಲೂ ನಾನೊಂದು ಹೇಳ್ತೀನಿ, ಜನ ಎಷ್ಟು ಫಾಸ್ಟ್ ಅವರೇ ಅಂದರೆ, ನಿಜವಾಗ್ಲೂ ಅದು ಏನು ಫಾಸ್ಟ್ ಅವರೇ ಅಂದರೆ, ಅವರೆಷ್ಟು ಫಾಸ್ಟ್ ಇರ್ತಾರೋ ಅಷ್ಟು ಫಾಸ್ಟಾಗಿ ಸಾವು ಬಂದ್ಬಿಡುತ್ತೆ ಹಿಂದ್ಗಡೆ. ನಾವೆಷ್ಟು ಫಾಸ್ಟಾಗಿ ಮುಂದಕ್ಕೆ ಹೋಗ್ತಿರ್ತಾರೋ ಅಷ್ಟು ಫಾಸ್ಟಾಗಿ ಸಾವನ್ನ ಅವರೇ ತಂದ್ಕೊಬಿಡ್ತಾರೆ, ಗ್ಯಾರಂಟಿ. ನಿಜವಾಗ್ಲೂ ಮಕ್ಕಳನ್ನ ಕರ್ಕೊಂಡು ಯಾರು ದಯವಿಟ್ಟು ಎಳೆ ಮಕ್ಕಳನ್ನ, ಆಮೇಲೆ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಗಣಪತಿ ಬಿಡೋದ ಹತ್ರ ಮಾತ್ರ ದಯವಿಟ್ಟು ಹೋಗ್ಬೇಡ್ರಿ. ಮನೆಯಲ್ಲೇ ಕೂತ್ಕೊಳ್ಬೇಕಾದ್ರೆ, ನಾನಂತೂ ಹೋಗಲ್ಲ, ನಾನು ಪಟಾಕಿ ಹೊಡೆಯೋತವಂತೂ ನಾನು ಹೋಗೋದೇ ಇಲ್ಲ. ನನಗೆ ಪಟಾಕಿ ಅಂದ್ರೇ ಭಯ. ಯಾಕಂದರೆ ಮೊನ್ನೆ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ, ಗುರುಪೌರ್ಣಮಿ ದಿವಸ ನನ್ನ ಕೈಗೆ 2 ಸತಿ ಪಟಾಕಿ ಸಿಡಿದ್ಬಿಡ್ತು. ನಿಜವಾಗ್ಲೂ ಅಲ್ಲಿ ಹತ್ರದಾಗಿರೋರ್ಗೆ ಎಷ್ಟು ಸಿಡಿದಿರ್ಬೇಕು, ಅವ್ರಿಗಾದ್ರೂ ಅಷ್ಟು ಮ್ಯಾಲಿಂದ ಪಟಾಕಿ ಬತ್ತಿರ್ತೈತೆ, ಆಕಾಶಕ್ಕೂ ಕೆಳಗೆ ಬತ್ತಿರ್ತೈತೆ ಆ ಪಟಾಕಿ. ಆ ಬೆಂಕಿ ಕಿಡಿನಾದ್ರೂ ಭಯ ಇರಲ್ವ? ಜನಗಳು ಹಂಗೇನೆ. ನಿಜವಾಗ್ಲೂ ಏನಾದರೂ ಒಂದು ಫಂಕ್ಷನ್ ಅಂದ್ಬಿಟ್ರೆ ಪಬ್ಲಿಕಲ್ಲಿ ಯಾರವ್ರೆ ಯಾರಿಲ್ಲ, ಪಟಾಕಿನ ಹೊಡೀಲಿ, ಹಿಂಗೇನಾನ ಆದಾಗ ಅಯ್ಯೋ ಹಿಂಗೆ ಆಗೋಯ್ತಲ್ಲ ಅಂತಾರೆ. ಅಷ್ಟು ಬಿಟ್ಟರೆ ಅದು ಫಸ್ಟೇ ಯಾರೂ ಎಚ್ಚೆತ್ಕೊಳ್ಳಲ್ಲ. ನಿಜವಾಗ್ಲೂ ನೋಡಬೇಕು, ದೂರದಲ್ಲಿ ನಿಂತ್ಕೊಂಡು ನೋಡಬೇಕು. ಇಲ್ವಾ ಹೋಗೋದೇ ಬೇಡ, ಅಲ್ಲಿ ನೋಡಿ ಏನು, ಮನೇಲೇ ಕೈ ಮುಗಿದ್ರೆ ಆಗೋಯ್ತಲ್ವ? ಮನೇಲೇ ಇರೋ ಗಣಪತಿಗೆ ಕೈ ಮುಗಿದ್ರೆ ಮುಗಿದೋಯ್ತಲ್ವ? ನೋಡಲೇಬೇಕು ಅಂತ ಏನಿಲ್ಲ ಅಲ್ವಾ? ಅವ್ರೇನೋ ಅವ್ರ ಖುಷಿಗೆ ಅವ್ರು ಮಾಡ್ಕೊಳ್ಳಿ. ಆದರೆ ದಯವಿಟ್ಟು
ನನಗೆ ಬೇಜಾರಾಗೋಯಿತು. ಬೇಜಾರಿಂದ ಈ ಮಾತು ಹೇಳ್ತಾ ಇದ್ದೀನಿ. ಯಾರೇ ಆಗಲಿ ಮಕ್ಳ ಬಗ್ಗೆ ಸ್ವಲ್ಪ ಗಮನ ಕೊಡಿರಿ. ಇವಾಗ ಅವ್ರು ಪೊಲೀಸ್ನವ್ರಿಗೆ ಆ ಥರ ಆಗೈತಲ್ವ ಕೈ, ಅವ್ರಿನ್ನೂ ಸುಧಾರಿಸ್ಕೋಬೇಕು ಕೈಗೆ. ಇನ್ನು ಅವ್ರಿಗೆ ಕೈ ಮೊನ್ನೆ ಅಡ್ಮಿಟ್ ಮಾಡಿರೋದು ಯಾರೋ ಎಲ್ಲ ಬ್ಯಾಂಡೇಜ್ ಎಲ್ಲ ಮಾಡಿಬಿಟ್ಟು ಆ ಕೈಗೆ ಅವ್ರಿಗೆ ಪಾಪ ಆಸ್ಪತ್ರೆಯಲ್ಲಿ ಅವ್ರು ಬೇಗ ಹುಷಾರಾಗಲಿ. ಆ ಮಗು ಸತ್ತೋಗೈತಲ್ಲ, ಆ ಮಗು ಕಳ್ಕೊಂಡಿರೋ ತಾಯಿಗೆ ಆ ದೇವರೇ ಶಕ್ತಿ. ನೋವು, ಆ ತಾಯಿ ದುಃಖನ ದೇವರೇ ಕಮ್ಮಿ ಮಾಡಬೇಕೇ ಹೊರತು ಯಾರ ಕೈಲೂ ಕಮ್ಮಿ ಮಾಡೋಕ್ಕಲ್ಲ. ಯಾಕಂದರೆ ಪುತ್ರ ಶೋಕಂ ನಿರಂತರಂ ಅಂತ ಯಾರೂ ಕಮ್ಮಿ ಮಾಡೋಕ್ಕಾಗಲ್ಲ. ಇವತ್ತು ಆ ತಾಯಿ ಗಣಪತಿ ನೋಡಿ, ಗಣಪತಿ ಹಬ್ಬದ ದಿವಸ ಗಣಪತಿ ಏನು ಹೇಳಿದ್ರ ಇವ್ರಿಗೆ ಪಟಾಕಿ ಹೊಡೆದು ನಾನು ಸಂಭ್ರಮ ಮಾಡಿರಿ ಅಂತ ಯಾರೂ ಹೇಳಲ್ಲ. ಆದರೆ ದೇವರು ಸಹ ಹೇಳಲ್ಲ, ನೀವು ನನಗೆ ಮೈಕೆ ಹಾಕ್ರಿ ಗಣಪತಿ, ನನಗೆ ಪಟಾಕಿನೇ ಹಚ್ಚಿರಿ ಅಂತ ದೇವ್ರು ಹೇಳಲ್ಲ. ಆದರೆ ಇವ್ರ ಹುಚ್ಚಾಟಕ್ಕೆ, ಇವ್ರದ್ದೊಂದು ಖುಷಿಗೆ, ಒಂದು ದಿವಸದ ಖುಷಿಗೋಸ್ಕರ ಒಂದು ಜೀವನೇ ಹೊರಟೋಗ್ಬಿಟ್ಟೈತೆ. ನಿಜವಾಗ್ಲೂ ಅದು ದೊಡ್ಡಬಳ್ಳಾಪುರದಲ್ಲಿ ಆಗಿರೋದು. ದಯವಿಟ್ಟು ಯಾರೆಲ್ಲ ವಿಸರ್ಜನೆ ಮಾಡ್ತೀರಾ ಪಟಾಕಿನ ಸ್ವಲ್ಪ ಕಮ್ಮಿ ಮಾಡಿಬಿಡಿ. ಅವ್ರು ಪಟಾಕಿ ಹೊಡ್ಕೊಂಡವ್ರಿಗೆ ಯಾರು ಹೇಳೋಕ್ಕಾಗಲ್ಲ. ಯಾಕಂದರೆ ಜನಗಳು ಯಾರ ಮಾತು ಯಾರೂ ಕೇಳಲ್ಲ ಇವಾಗ. ಯಾಕಂದರೆ ಎಲ್ಲ ಪಾಸ್ಟು ಅಂದರೆ ಒಂದು ಚಿಕ್ಕ ಮಗುನ ಮಾತಾಡ್ಸೋಕ್ಕಾಗಲ್ಲ, ಅಷ್ಟು ಒಂದು ಜನಕ್ಕೆ ಇವಾಗ ಅಷ್ಟು ಒಂದು ಫಾಸ್ಟಾಗಿ ಸಾವು ಬರ್ತಾಯಿತ್ತು ಹಿಂದೆಗಡೆ. ಅದು ಅವ್ರವ್ರ ಇದು. ಆದರೆ ಅಷ್ಟೊಂದು ಚಿಕ್ಕ ಮಗು ಸತ್ತೋಗ್ಬಿಡ್ತು. ನಿಜವಾಗ್ಲೂ ಸಖತ್ತು ಬೇಜಾರಾಯ್ತು. ಆ ಮಗ ನೋಡಿ ಮುಖ ಎಲ್ಲ ಸುಟ್ಟೋಗ್ಬಿಟ್ಟೈತೆ ಮಗಿಗೆ. ಅಷ್ಟು ಜನಕ್ಕೆ ಆಸ್ಪತ್ರೆಗೆ ಯಾರ್ಯಾರು ಅವ್ರಿಗೆಲ್ಲ ಒಳ್ಳೇದಾಗಲಿ, ಅವ್ರು ಬೇಗ ಹುಷಾರಾಗಿ ಬರಲಿ. ಈಗ ಸತ್ತೋಗಿರೋ ಮಗಿಗೆ ಪಾಪ ಯಾರು ಇವಾಗ ಅದಕ್ಕೆ ಆ ತಾಯಿಗೆ ಯಾರು ಇವಾಗ ಹೆಲ್ಪ್ ಮಾಡ್ತಾರೆ? ಮತ್ತು ಯಾರು ಇವಾಗ ತಾಯಿ ಕಳ್ಕೊಂಡಿದ್ದು ತಾಯಿ ಅಲ್ವ ಮಗು ಕಳ್ಕೊಂಡ್ರೆ ತಾಯಿಗಷ್ಟೇ ನೋವು ಗೊತ್ತಿರ್ತೈತೆ. ಎಷ್ಟೋ ಜನಕ್ಕೆ ಇದೆಲ್ಲ ಗೊತ್ತಾಗಲ್ಲ. ಕಲ್ಲು ಮನ್ಸುಗಳಿಗೆ ಇವೆಲ್ಲ ಅರ್ಥ ಆಗಲ್ಲ. ಯಾರಿಲ್ಲ ಏನನ್ನಾಗೋಗಲಿ ನಾವು ಖುಷಿ ಪಡಬೇಕು, ನಾವು ಗಣೇಶನ ಕುಂಡ್ರಿಸ್ಬೇಕು, ಗಣೇಶನ ವಿಸರ್ಜನೆ ಮಾಡಬೇಕಾದ್ರೆ ಈ ಥರ ಅಲ್ಲ. ಅಷ್ಟು ಮಟ್ಟಿಗೆ ಓದಿರೋಂಥ ಮಕ್ಳುಗಳು ಈಗಿನ ಕಾಲದಲ್ಲೆಲ್ಲ ನಿಜವೂ ಎಲ್ಲ ಓದವ್ರೆ. ಆದರೂ ಜನಕ್ಕೆ ಬುದ್ಧಿ ಬರಲ್ವಾ ಅಂತ ಜನಕ್ಕೆ ಬುದ್ಧಿ ಇಲ್ವಾ? ಓದವ್ರೆ ಬರ್ದವ್ರೆ, ಆದರೆ ಓದಿದಂಥ ದಡ್ರಲ್ಲ. ಆದರೂ ಹುಡುಗರು ಯಾಕೆ ಈ ಥರ ಅಂತಲೇ ಗೊತ್ತಾಗಲ್ಲ. ನನಗಿದು ಯಾಕೋ ನನಗೆ ತುಂಬ ಬೇಜಾರಾಯ್ತು ಆ ವಿಡಿಯೋ ನೋಡಿ. ಈ ಸುಮಾರು ಕಡೆ ಈ ಥರ ಆಗಿರುತ್ತೆ. ಎಷ್ಟೋ ಹುಡುಗರು ದೀಪಾವಳಿಲಿ ಪಟಾಕಿ ಹಚ್ಚೋಕ್ಕೋಗಿ ಕಣ್ಣು ಕಳ್ಕೊಂಡಿರೋದನ್ನ ನೋಡಿದ್ದೀವಿ ಟಿ ವಿಲಿ. ಆಮೇಲೆ ಕಣ್ಣುಗಳೆಲ್ಲ ಪ್ಯಾಚ್ ಹಾಕ್ಕೊಂಡು ಅವೆಲ್ಲ ಎಷ್ಟೇ ಒಂದು ಇದು ಮಾಡಿದ್ರು ಪಟಾಕಿ ನಿಜವಲ್ಲೂ ಪಟಾಕಿಯಿಂದ ಎಷ್ಟೋ ಮನೆ ಮಕ್ಳುಗಳು ಎಷ್ಟು ಜನ ಏನಾಗ್ತಾರೋ ಗೊತ್ತಿಲ್ಲ. ಪಾಪ ಅವರು ಪೊಲೀಸ್ನವ್ರನ್ನ ನೋಡಿಬಿಟ್ರೆ ಪಾಪ ನನಗಂತೂ ಕೈಯೇ ನೋಡೋಕ್ಕಲ್ಲಿಲ್ಲ, ಭಯ ಆಗೋಯ್ತು ನನಗೆ. ಅಷ್ಟು ಒಂಥರ ನಿಜವಾಗ್ಲೂ ನನ್ನ ಮಗ ಇವತ್ತೂ ಎಲ್ಲನ ಗಣೇಶನ ಕುಂಡ್ರಿಸಿರ್ತಾನೆ. ನನ್ನ ಮಗನೂ ಸಹ ನಾನು ಕಳಿಸಲ್ಲ. ಯಾಕಂದರೆ ನನಗೆ ಭಯ. ಪಟಾಕಿಗಳು ಹೇಳೋಕ್ಕಾಗಲ್ಲ, ಮನುಷ್ಯನ ಜೀವನೇ ಹೊರಟೋಗ್ಬಿಡುತ್ತೆ. ಹಂಗಾಗಿ ನನಗೆ ಯಾಕೋ ಇದು ತುಂಬ ನೋವಾಯಿತು. ಆ ತಾಯಿಗೆ ಯಾರು ಸಮಾಧಾನ ಮಾಡ್ತಾರೋ ಪಾಪ. ಆ ತಾಯಿನೇ ಸಮಾಧಾನ ಮಾಡ್ಕೊಳಕ್ಕಾಗಲ್ಲ. ಈ ಥರ ಮಾಡವ್ರೆ, ಈ ಥರ ಆಗೈತೆ. ಯಾರೆಲ್ಲ ಗಣಪತಿ ಹತ್ರ ಹೋಗಿ ಪಟಾಕಿ ಹತ್ರ ಮಾತ್ರ ದಯವಿಟ್ಟು ಯಾರು ಮಕ್ಕಳನ್ನ ಕರ್ಕೊಂಡು ಹೋಗಬೇಡ್ರಿ. ನೀವು ಅಷ್ಟೇ ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ನೋಡಿ. ಪಟಾಕಿ ಅಂದರೆ ಪ್ರಕೃತಿ ವಿರೋಧ ಯಾರು ಹೋಗೋಕ್ಕಾಗಲ್ಲ. ಧನ್ಯವಾದ.